ಸಿನಿಮಾ ಅಂದರೆ ಆ್ಯಕ್ಚುಲಿ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. 7 ಸಿನಿಮಾಗಳು ಬರ್ದಿದ್ದೀನಿ ಆ್ಯಂಡ್ ಅದ್ರ ರಿಲೀಸ್ ಆಗಿದ್ದು ಇದೊಂದೇ ಸಿನಿಮಾ. ಒಬ್ಬ ಹೀರೋ ಕಮ್ ಡೈರೆಕ್ಟರ್ ಆಗಬೇಕು ಅಂತಂದರೆ ಒಂದೇ ಅವ್ರ ಅಪ್ಪನ ದುಡ್ಡು ಇರಬೇಕು. ಎಷ್ಟಾಯ್ತಣ್ಣ? ಇರಪ್ಪ, ನಾನೇ ಕೊಡ್ತೀನಿ. ಅಲ್ಲಲ್ಲ, ಬಿಲ್ ಇವೆ ಕೊಡಿ, ನಾ ಸುಮ್ಮನೆ ಕೇಳಿದೆ ಅಷ್ಟೇ. ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಸೊ ನನ್ನ ಹೆಸರು ಬಗ್ಗೆ ಎಲ್ರಿಗೂ ಗೊತ್ತು ಅಂದರೆ ತಪ್ಪಾಗುತ್ತೆ. ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಸೊ ಯೂಟ್ಯೂಬ್ ತಮ್ಲೈನಲ್ಲಿ ನೋಡ್ದಂಗೆ ಏನು ಅಂದರೆ ಕಂಪ್ಲೀಟ್ ಸ್ಟೋರಿ ಆಫ್ ಮೀ ಆ್ಯಂಡ್ ಕಂಪ್ಲೀಟ್ ಸ್ಟೋರಿ ಆಫ್ ಗಣಿ ಬಿಕಾಂ ಪಾಸ್ 2 ಅನ್ನೋದು ಇವತ್ತಿನ ವಿಷಯ. ಸೊ ಮೊದಲನೇದಾಗಿ ನಾನು ನನ್ನ ಬಗ್ಗೆ ಹೇಳ್ಕೊತೀನಿ. ನನ್ನ ಹೆಸರು ಅಭಿಷೇಕ್ ಶೆಟ್ಟಿ ಅಂತ. ಆ್ಯಂಡ್ ಈ ಇಂಡಸ್ಟ್ರಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು 7 ಇಯರ್ಸಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಡೈಲಾಗ್ ರೈಟ್ರಾಗಿ ಕೆಲಸ ಮಾಡಿದೆ ಆ್ಯಂಡ್ ಅಗೈನ್ ಆ್ಯಕ್ಟ್ರಾಗಿ ಕೆಲಸ ಮಾಡಿದೆ, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ, ಸುಮಾರಷ್ಟು ಕೆಲಸಗಳನ್ನ ಮಾಡಿದ್ದೀನಿ. ಸೊ ನನ್ನ ಮೊದಲನೇ ಸಿನಿಮಾ ಡೈಲಾಗ್ ರೈಟಿಂಗ್ ಬಂದು ಗಾಂಚಲಿ ಅಂತ ಒಂದು ಸಿನಿಮಾ, ಸುದರ್ಶನ್ ನಾಯಕ್ ಅಂತ ಅದಕ್ಕೆ ಡೈರೆಕ್ಷನ್ ಮಾಡಿದರು ಆ್ಯಂಡ್ ನನಗೆ ಮೊದಲೇದಾಗ ಅವಕಾಶ ಕೊಟ್ಟಿದ್ದರು. ಸೊ ಅದರಲ್ಲಿ ನನಗೆ ಮೊದಲು ಸಿಕ್ಕಂಥ ಸಂಭಾವನೆ ಬಂದು ಒಂದು 25,000. ಸೊ ಅದರ ಜೊತೆಲಿ ಏನು ಅಂತಂದರೆ 7 ಸಿನಿಮಾಗಳು ಬರ್ದಿದ್ದೀನಿ ಆ್ಯಂಡ್ ಅದ್ರ ರಿಲೀಸ್ ಆಗಿದ್ದು ಇದೊಂದೇ ಸಿನಿಮಾ. ಅದಾದಮೇಲೆ ನನಗನ್ಸಿದ್ದೇನು ಅಂದರೆ ಸ್ವಲ್ಪ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡೋಣ ಅಂತ. ಅದೊಂದಿಷ್ಟು ಒಂದು 2 ಇಯರ್ಸ್ ಆಫ್ ಜರ್ನಿ ಅದರಲ್ಲಿ ಹೋಯ್ತು ನಂದು. ಕಿನಾರೆ ಅಂತ ಒಂದು ಸಿನಿಮಾ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ ಆ್ಯಂಡ್ ಅಗೈನ್ ಈ ಒಂದು ಜರ್ನಿ ನಡೀತಾ ನನಗನ್ನಿಸ್ತು ಒಂದು ಒಳ್ಳೆ ಶಾರ್ಟ್ ಫಿಲಮ್ ಮಾಡೋಣ ಮೊದಲೇದಾಗಿ. ಯಾಕಂದರೆ ನನ್ನ ಒಂದು ಟ್ಯಾಲೆಂಟ್ನ ಅಪ್ರೋಚ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಶಾರ್ಟ್ ಫಿಲಮ್ ಕತೆ ಬರ್ಕೊಂಡೆ, ಅದೇ ಗಣಿ ಬಿಕಾಂ ಪಾಸ್ ಅಂತ. ಆ ಒಂದು ಶಾರ್ಟ್ ಫಿಲಮ್ ಯಾವಾಗಲೂ ನಿಜವಾಗ್ಲೂ ಸ್ಪೆಷಲ್ಲೇ. ಅಂದರೆ ನಾನು ಅದನ್ನು ಶೂಟ್ ಮಾಡೋ ಟೈಮಲ್ಲೂ ಯಾರೂ ನಂಬ್ತಾ ಇರಲಿಲ್ಲ. ಅಂದರೆ ಒಂದು ಕ್ಯಾಮರಾ ಇತ್ತು, ರಾಹುಲ್ ದೇವ್ ಅಂತ DOP ಆಗಿ ವರ್ಕ್ ಮಾಡಿದ್ದು ಆ್ಯಂಡ್ ಎಡಿಟಿಂಗ್ ಕೂಡ ಅವರೇ ಮಾಡಿದ್ದು. ಸೊ ಕತೆ ಹೇಳಿದಾಗ ಚೆನ್ನಾಗಿದೆಯಲ್ಲ ಮಾಡೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನಾವು ಅದನ್ನು. ಸೊ ಶೂಟ್ ಮಾಡ್ತಾ ಇದ್ದೀವಿ, ಒಂದು ಕ್ಯಾಮ್ರಾ ಇಟ್ಕೊಂಡು ಅದರಲ್ಲಿ ನಾಟ್ಯ ಅಂದರೆ ಒಂದಿಷ್ಟು ಕಲಾವಿದರುಗಳಿಗೆಲ್ಲ ನಂಬಿಕೆನೇ ಇಲ್ಲ, ಅಂದರೆ ಏನು ಬರ್ತಾ ಇದೆ ಅಂತಲೇ ಗೊತ್ತಿಲ್ಲ. ಬಟ್ ನನ್ನ ತಲೆಯಲ್ಲಿ ಒಂದು ವಿಷನ್ ಇತ್ತು, ಚೆನ್ನಾಗಾಗುತ್ತೆ ಈ ಶಾರ್ಟ್ ಫಿಲಮ್ಮು ಅಂತ. ಸೊ ಅದನ್ನೇನು ಅಂತಂದರೆ ಎಲ್ಲಿ ಹಿಂಗೆ ಯೂಟ್ಯೂಬಲ್ಲಿ ಬಿಡಬೇಕು ಅನ್ನೋದು ಗೊತ್ತಿಲ್ಲ, ನಮಗೆ ಏನು ಗೊತ್ತಿಲ್ಲ. ಆದ್ರೂ ಸುಮ್ಮನೆ ಹೋಗಿ ಒಂದು ಗಣಿ ಬಿಕಾಂ ಪಾಸ್ ಅಂತ ಟೈಟ್ಲ್ ಹಾಕಿ ಅಪ್ಲೋಡ್ ಮಾಡಿದ್ವಿ ಅದನ್ನು. ಸೊ ಒನ್ ಡೇಗೆ ಅದೊಂದು 12,000 ವ್ಯೂಸ್ ಹೊರಟೋಗ್ಬಿಟ್ಟಿತ್ತದು. ಅಂದರೆ ನಮಗೆ ಸರ್ಪ್ರೈಸಿಂಗ್ ಅದೊಂಥರ. ಆ್ಯಂಡ್ ಅಗೇನ್ ಒಂದಿಷ್ಟು ಜನ ಸೆಲೆಬ್ರಿಟಿಗಳು ಅದ್ರ ಬಗ್ಗೆ ಶೇರ್ ಮಾಡಿದ್ರು, ಅಂದರೆ ಚೆನ್ನಾಗಿದೆ, ಒಂದು ಒಳ್ಳೆ ಹ್ಯೂಮರ್ ಇದೆ ಅನ್ನೋ ಥರ ಶೇರ್ ಮಾಡಿದ್ರು. ಅದಾದಮೇಲೆ ಒಂದು ಪ್ರಸ್ತುತ ಅಂದರೆ ಅವಾಗ ಒಂದು ವೆಬ್ ಸೀರೀಸ್ಗಳದ್ದು ಒಂದು ಸೀಸನ್ ಥರ ನಡೀತಾ ಇತ್ತು. ಒಬ್ಬರು ಬಂದು ನನಗೆ ಅಪ್ರೋಚ್ ಮಾಡಿದ್ರು, ಇದನ್ನು ವೆಬ್ ಸೀರೀಸ್ ಮಾಡೋಣ ಈ ಗಣಿ ಬಿಕಾಂ ಪಾಸ್, ಅಂದರೆ ಅದೊಂದು ಹ್ಯೂಮರ್ ಚೆನ್ನಾಗಿದೆ, ಅದನ್ನು ಎಲಾಬ್ರೇಟ್ ಮಾಡಿ ಒಂದು ವೆಬ್ ಸೀರೀಸ್ ಥರ ಮಾಡೋಣ ಅಂತ ಅಂದರು. ಸೊ ನನಗೂ ಒಂದು ಥಾಟ್ ಬಂತು, ಓಕೆ ಇದನ್ನು ಮಾಡ್ಬೋದಲ್ವಾ, ವೆಬ್ ಸೀರೀಸ್ ಮಾಡೋಣ. ಅಂದರೆ ನಮಗೂ ಇವಾಗ ಬೇಸಿಕ್ ಸ್ಟೇಜಲ್ಲಿ ಏನು ಅಂತಂದರೆ ಒಂದೇನೋ ಸ್ಟಾರ್ಟ್ ಆಗಲಿ, ಏನೋ ಹೊಸದಾಗೇನೋ ಆಗಲಿ ಅನ್ನೋ ವಿಷಯಕ್ಕೆ ನಾನು ಆ್ಯಕ್ಚುಲಿ ಅದನ್ನು ಕಂಪ್ಲೀಟ್ ಎಪಿಸೋಡ್ಸ್ ಥರ ಮಾಡ್ಕೊಂಡೋಗಿ ಅವ್ರಿಗೆ ಹೇಳ್ದೆ ಆ್ಯಂಡ್ ಅವ್ರು ಹೆವಿ ಇಷ್ಟಪಟ್ಟರು ಕೂಡ. ಬಟ್ ಅವ್ರು ಕೊಟ್ಟಿದ್ದ ಬಜೆಟ್ ಬಂದು ತುಂಬ ಕಡಿಮೆ ಆಗೋಯ್ತು ನನಗೆ. ಅಂದರೆ ಮಾಡೋಕ್ಕಾಗಲ್ಲ ಇದನ್ನು ಅನಿಸೋ ಥರ ನನಗೆ ಅನ್ನಿಸ್ತು. ಅಗೇನ್ ಹಿಂಗೆ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಿದಾಗ ನಾವೇ ಮಾಡೋಣ, ಒಂದು ಟೀಮ್ ಎಫರ್ಟ್, ಒಂದು ಕಲೆಕ್ಟಿವ್ ವರ್ಕ್ ಆಗಿ ಒಂದಿಷ್ಟು ಜನ ಸೇರ್ ಮಾಡೋಣ ಅನ್ನೋ ಒಂದು ಥಾಟ್ ಬಂತು ನಮಗೆ. ಸೊ ಅದಾದಮೇಲೆ ಏನು ಅಂತಂದರೆ ಸಿನಿಮಾ ಅಂದರೆ ಆ್ಯಕ್ಚುಲಿ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. ನಾವು ಅಂದ್ಕೊಂಡ್ವಿ ಒಂದಿಷ್ಟು ಜನ ಹುಡುಗರು ಸೇರಿಕೊಂಡು 5D ಇಟ್ಕೊಂಡು ಎಲ್ಲರೂ ಟೀಮಲ್ಲಿ ಒಂದಿಷ್ಟು ದುಡ್ಡು ಹಾಕ್ಕೊಂಡು ಮಾಡೋಣ, ಅಂದರೆ ಒಂದು ಕ್ರೌಡ್ ಫಂಡಿಂಗ್ ಥರ ಮಾಡೋಣ ಅಂತ. ಬಟ್ ಆಮೇಲೆ ನನಗೆ ಪ್ರಾಕ್ಟಿಕಲಿ ಅರ್ಥ ಆಗಿದ್ದೇನು ಅಂತಂದರೆ ಸಿನಿಮಾ ನಾವೀಗೇನು ಶಾರ್ಟ್ ಫಿಲಮ್ ಏನು ಶುರು ಮಾಡ್ತೀವಿ ಅದು ಓಕೆ, ಬಟ್ ಸಿನಿಮಾ ಅಂತ ಬಂದಾಗ ಅದಕ್ಕೆ ತಕ್ಕಂಥ ಕಲಾವಿದರು ಬೇಕು, ಅದಕ್ಕೆ ತಕ್ಕಂಥ ಟೆಕ್ನಿಷಿಯನ್ಗಳು ಬೇಕು, ಅದನ್ನು ಸಿನಿಮಾ ಥರನೇ ಟ್ರೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಆಯಿತು. ನನಗೆ ಗೊತ್ತಾಯಿತು ಈ ಕ್ರೌಡ್ ಫಂಡಿಂಗ್ ವರ್ಕ್ ಆಗಲ್ಲ ಇದಕ್ಕೆ ಅಂತ ಅಂದ್ಬಿಟ್ಟು ಪ್ರೊಡ್ಯೂಸರ್ ನೋಡ್ಕೋಕ್ಕೆ ಶುರು ಮಾಡಿದೆ. ಶುರು ಮಾಡಿದಾಗ ಏನು ಅಂತಂದರೆ ನನಗೆ ಬರೀ ಕತೆ ಇಟ್ಕೊಂಡು ಹೋಗಿದ್ದೀನಿ, ಅಂದರೆ ನಾನೇ ಲೀಡ್ ಮಾಡಬೇಕು ಅಂತಿಲ್ಲ. ಶಾರ್ಟ್ ಫಿಲಮಲ್ಲಿ ಏನು ಅಂತಂದರೆ ಯಾರೋ ಒಬ್ಬ ಹೀರೋ ಬರಬೇಕಿತ್ತು, ಅವ್ನು ಬಂದಿಲ್ಲ, ಅವ್ನ ಬದಲು ನಾನು ಮಾಡಿದೆ. ಅದೊಂದು ಈವೆಂಟೇ ವಿಚಿತ್ರ ಆ್ಯಕ್ಚುಲಿ. ಅದು ವರ್ಕ್ ಆಯಿತು, ಅದು ಅಂದರೆ ನಾನು ಲೀಡಾಗಿ ಮಾಡಿದ್ದು ವರ್ಕ್ ಆಯಿತು. ಪ್ರತಿಯೊಬ್ಬರು ತುಂಬ ನ್ಯಾಚುರಲ್ ಆಗಿದೆ ಪರ್ಫಾರ್ಮೆನ್ಸ್, ಅದ್ರ ಬಗ್ಗೆ ಮಾತಾಡಿದ್ರು. ಬಟ್ ಡೈರೆಕ್ಷನ್ಗೆ ಅಂತ ಹೋದಾಗ ಯೂಶ್ವಲಿ ನೀವೇ ನೋಡ್ದಂಗೆ ಒಬ್ಬ ಹೀರೋ ಕಮ್ ಡೈರೆಕ್ಟರ್ ಆಗಬೇಕು ಅಂತಂದರೆ ಒಂದೇ ಅವ್ರ ಅಪ್ಪನ ದುಡ್ಡು ಇರಬೇಕು, ಇಲ್ಲ ಅಂತಂದರೆ ಅವನ ಹತ್ರನೇ ದುಡ್ಡು ಇರಬೇಕು ಫಸ್ಟ್ನೇ ಸಿನಿಮಾದಲ್ಲಿ, ಇಲ್ಲ ಅಂದರೆ ಚಾನ್ಸೇ ಇಲ್ಲ ಅದು. ಸೊ ಬರೀ ಡೈರೆಕ್ಷನ್ ಮಾಡೋಣ ಅಂತಂತ ಕತೆ ಒಂದಿಷ್ಟು ಜನಕ್ಕೆ ಹೇಳ್ದೆ ಕತೆ ಎಲ್ರಿಗೂ ಇಷ್ಟ ಆಗ್ತಾಯಿತ್ತು. ಬಟ್ ಬಜೆಟ್ಟೇ ಎಲ್ಲೂ ವರ್ಕ್ ಆಗ್ತಾ ಇರಲಿಲ್ಲ, ಅಂದರೆ ಪ್ರೊಡ್ಯೂಸರ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ಅಂತಲೇ ಒಂದು 6 ತಿಂಗಳು ಸಿಕ್ಕಾಪಟ್ಟೆ ಓಡಾಟ, ಅಂದರೆ ಗಾಡಿ ಹೋಗು ಹುಡುಕು ಸಿಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಕಡೆ ಅಪ್ರೋಚ್ ಮಾಡಿದಾಗ ನನಗೆ ಆಮೇಲೆ ಕೊನೆಗೆ ಅನಿಸಿದ್ದೇನು ಅಂತಂದರೆ ಅಷ್ಟು ಸುಲಭ ಇಲ್ಲ ಒಬ್ಬ ಪ್ರೊಡ್ಯೂಸರ್ನ ಹಿಡಿಯೋದು. ಫಸ್ಟ್ನೇ ಸಿನಿಮಾಗೆ ಒಬ್ಬ ಡೈರೆಕ್ಟ್ರು ಪ್ರೊಡ್ಯೂಸರ್ನ ಹಿಡಿದು ಒಂದು 1000 ಜನಕ್ಕೆ ಕೆಲಸ ಕೊಡ್ತಾನೆ ಅಂದರೆ ನಿಜವಾಗ್ಲೂ ಹುಡುಗಾಟದ ಮಾತಲ್ಲ ಅಂತ ಅವಾಗ ನನಗೆ ಅನಿಸ್ತು. ಸೊ ಲೇಟರ್ ಆನ್ ಏನು ಅಂತಂದರೆ ಹಿಂಗೆ ಹುಡುಕ್ತಾ ಜರ್ನಿಯಲ್ಲಿ ನನಗೆ
ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ರು, ನಾಗೇಶ್ ಕುಮಾರ್ US ಅಂತ. ಆ್ಯಂಡ್ ಅವ್ರು ಬಂದು ಆಲ್ರೆಡಿ ಸೆಕೆಂಡ್ ಹಾಫ್ ಅಂತ ಒಂದು ಸಿನಿಮಾ ಮಾಡಿದ್ರು. ಸೊ ಕತೆ ಕೇಳಿದ್ಮೇಲೆ ಒಂದು 7-8 ಜನಕ್ಕೆ ಕತೆ ಕೇಳಿಸಿದ್ರು. ಕತೆ ಕೇಳಿಸಾದ್ಮೇಲೆ ಅದೊಂದು ಜರ್ನಿ ಇದೆ ಬಿಡಿ, ಅದು ಸಿಕ್ಕಾಪಟ್ಟೆ ಸ್ಟ್ರಗ್ಲಿಂಗ್ ಜರ್ನಿನೇ. ಅಗೈನ್ ಅವ್ರು ಬಂದು ಪಾಪ ಈ ಕತೆ ನಂಬಿ ಈ ರಿಹರ್ಸಲ್ ಟೈಮಲ್ಲಿ, ಅಂದರೆ ಸುಮಾರು ಜನ ಹೀರೋಗಳಿಗೆ ಅಪ್ರೋಚ್ ಮಾಡ್ತಾ ಇದ್ದಾಗ ಒಬ್ಬರು ಡೇಟ್ ಸಮಸ್ಯೆ, ಇನ್ನೊಬ್ರು ಮಾಡೋಕ್ಕೆ ಕಷ್ಟ ಇದೆ, ಅವ್ರದ್ದು ಏನೇನೋ ಸಮಸ್ಯೆಗಳು. ಬಟ್ ಕೊನೆಗೆ ರಿಹರ್ಸಲ್ ಟೈಮಲ್ಲಿ ಪ್ರೊಡ್ಯೂಸರ್ ನನ್ನ ಆ್ಯಕ್ಟಿಂಗ್ ನೋಡಿ ನೀನೇ ಮಾಡಿದ್ದಕ್ಕೆ ಲೀಡು ಅಂತಂದರು. ಸುಮಾರು ಜನ ಸಲಹೆ ಕೇಳಿದಾಗ ಹೇಳಿದ್ರು ಇಲ್ಲ ನೀನೇ ಮಾಡು ಲೀಡ್ ಕಮ್ ಡೈರೆಕ್ಷನ್ ಅಂತ. ಸೊ ಅಲ್ಲಿ ಸ್ಟಾರ್ಟ್ ಆಯಿತು. ನಾನು ಆ್ಯಕ್ಚುಲಿ ಹೀರೋ ಕಮ್ ಡೈರೆಕ್ಟರ್ ಆಗಿ ಶುರು ಆಗಿದ್ದ ಸಿನಿಮಾ ನಮ್ಗಣಿ BCom ಪಾಸ್. ಎಸ್, ಶುರುವಾದಾಗ ಎಲ್ಲ ಒಂದು ಒಳ್ಳೆ ಜೋಶಲ್ಲಿ ಶುರು ಆಯಿತು. ಅಂದರೆ ಲೈಫಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು 3 ಸ್ಟೇಜ್ ಇರುತ್ತೆ. ಅಂದರೆ ಅವಮಾನ, ಅನುಮಾನ, ಸನ್ಮಾನ, ಸ್ಮಶಾನ. ಸೊ ಏನಂತಂದರೆ ಎಲ್ಲರೂ ಬಿಗಿನಿಂಗ್ ಡೇಸಲ್ಲಿ ನಿಮ್ಮ ಮೇಲೆ ಅನುಮಾನನೇ ಪಡ್ತಾರೆ. ಅಂದರೆ ಇವ್ನು ಮಾಡ್ತಾನ ಅಂತ ಆ ಒಂದು ವಿಷನ್ ಇರುತ್ತೆ. ಬಟ್ ಎಲ್ಲರದ್ದು ಇತ್ತು, ಅಂದರೆ ಆರ್ಟಿಸ್ಟ್ ವೈಸಿಂದ ಹಿಡಿದು ಪ್ರತಿಯೊಬ್ಬರು ಮಾಡ್ತಾನ ಈ ಹುಡುಗ ಮಾಡ್ತಾನ ಅಂತ ಇತ್ತು. ಫಸ್ಟ್ ಶಾರ್ಟ್ ಏನು ಸ್ಟಾರ್ಟ್ ಆಯ್ತಲ್ವಾ, ಅಲ್ಲಿ ನನಗಿದ್ದಿದ್ದು ಕಾನ್ಫಿಡೆನ್ಸು ಲಾಸ್ಟ್ ಫ್ರೇಮ್ ಎಂಡಾಗಿ ಕುಂಬಳಕಾಯಿ ಹೊಡಿಯೋವರೆಗೂ ಅಷ್ಟೇ ಇತ್ತು. ಅಂದರೆ ಈ ಸಿನಿಮಾ ಚೆನ್ನಾಗಿ ಬರುತ್ತೆ, ಒಂದು ಒಳ್ಳೆ ಫನ್ ಎಂಟರ್ಟೈನರ್ ಆಗುತ್ತೆ ಅಂತ. ಅಂದರೆ ನೀವು ಒಂದು ಒಳ್ಳೆ ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಸಾಕು, ಅದು ಆಟೋಮೆಟಿಕ್ಕಾಗಿ ಆಗುತ್ತೆ. ಯೂಶ್ವಲಿ ಏನಾಗುತ್ತೆ ಅಂತಂದರೆ ನಾವು ಒಂದು ಸಿನಿಮಾ ಸ್ಟಾರ್ಟ್ ಆದಾಗ ಪಟ್ಟಂತ ಮುಗಿಸೋಣ, ಇಲ್ಲ ದುಡ್ಡು ಬೇಕು, ಇನ್ನೊಂದೇನೋ ಬೇಕು, ಈ ಪ್ರೆಷರಲ್ಲೆಲ್ಲ ಮಾಡಿದಾಗ ಅಷ್ಟು ಚೆನ್ನಾಗಿ ವರ್ಕ್ ಆಗಲ್ಲ ಕಲೆ ಆ ಸಿನಿಮಾದಲ್ಲಿ. ಸೊ ನಮ್ಮ ತಲೆಯಲ್ಲಿ ಏನೂ ಇರಲಿಲ್ಲ, ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ ಇತ್ತು. ಸೊ ಗಣಿ BCom ಪಾಸ್ ಒಂದು ಒಳ್ಳೆ ಕಲೆಕ್ಟಿವ್ ವರ್ಕ್ ಆಯಿತು. ನಾನು, ನಾಟ್ಯರಂಗ, ಸೊ ಒಂದಿಷ್ಟು ಜನ, ಅಂದರೆ ಅದಕ್ಕೆ ಹೀರೋಯಿನ್ ಐಶಾನಿ ಶೆಟ್ಟಿಯಾಗಿ ಮಾಡಿದ್ರು. ಆ್ಯಂಡ್ ಪ್ರತಿ ಒಬ್ಬರದ್ದು ಅದ್ಭುತವಾಗಿ ವರ್ಕ್ ಆಯಿತು. ಆ್ಯಂಡ್ ಆನ್ ಸ್ಕ್ರೀನ್ ಬಂದಾಗ ಕ್ರೌಡ್ ಒಂದು ರೆಸ್ಪಾನ್ಸ್ ವಾಸ್ ವೆರಿ ಎಕ್ಸ್ಟ್ರಾಡಿನರಿ ಆಗಿತ್ತು. ಸಿಕ್ಕಾಪಟ್ಟೆ ಖುಷಿ ಆಯ್ತು ನಮ್ಮೆಲ್ರಿಗೂ. ಆ್ಯಂಡ್ ಅಗೈನ್ ಕ್ರೌಡ್ದೆಲ್ಲನೂ ಕೇಳ್ತಾ ಇದ್ದು ಅದ್ಭುತ ಸಿನಿಮಾ ಅಂತ. ಆ್ಯಂಡ್ ಎಲ್ಲ ಕಡೆ ರೇಟಿಂಗ್ ಬಂದು 3 ಸ್ಟಾರ್ 4 ಸ್ಟಾರ್, ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ನ್ಯೂ ಟೀಮ್ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದೆ ಅಂತ ಇಡೀ ಇಂಡಸ್ಟ್ರಿಲೆಲ್ಲ ಒಂದು ಒಳ್ಳೆ ಸದ್ದಾಯಿತು. ಆ್ಯಂಡ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಅದು ಇನ್ನೇನೊಂದು 25 ಡೇಸ್ 50 ಡೇಸ್ ಫಂಕ್ಷನ್ ಕೂಡ ಮಾಡಿದ್ವಿ ಅದರದ್ದು. ಅಂದರೆ ಇನ್ ದ ಸೆನ್ಸ್ ಆ ಸೆಲೆಬ್ರೇಷನ್ ಇತ್ತು ಅಲ್ಲಿವರೆಗೂ ಕೂಡ ಥಿಯೇಟ್ರಲ್ಲಿ. ಆ್ಯಂಡ್ ಅದಾದಮೇಲೆ ಒಂದಿಷ್ಟು ದಿನಗಳು ಕಳೆದ್ಮೇಲೆ ಕೋವಿಡ್ ಎಲ್ಲ ಬಂತು. ಅಂದರೆ ಸಿನಿಮಾ ರಿಲೀಸ್ ಆಗಿ ಒಂದು ಸ್ವಲ್ಪ ದಿನಕ್ಕೆ ಕೋವಿಡ್ ಎಲ್ಲ ಬಂತು. ಆ್ಯಂಡ್ ಅಗೈನ್ ಅದು OTTಗೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾಯಿದ್ವಿ. ಅಂದರೆ ನಮಗೇನು ಬ್ಯಾಕ್ಗ್ರೌಂಡೇ ಇಲ್ದಿರೋದ್ರಿಂದ, ನಮಗೇನು ಗೊತ್ತಿಲ್ಲದಿರೋದ್ರಿಂದ ಇಲ್ಲಿ ಇದೊಂದು ಸಮಸ್ಯೆ ಇದೆ. ಅಂದರೆ ಎಜುಕೇಟ್ ಮಾಡಲ್ಲ ಯಾರು, ಏನು ಮಾಡಬೇಕು ಅಂತ ನನಗೂ ಗೊತ್ತಿರಲಿಲ್ಲ. ಆ್ಯಂಡ್ ನಮ್ಮ ಟೀಮ್ಗೂ ಗೊತ್ತಿರಲಿಲ್ಲ. ಬಟ್ ಒಂದು ಸತತ ಪ್ರಯತ್ನದ ನಂತರ ಗಣಿ BCom ಪಾಸ್ ಅಮೆಝಾನ್ ಪ್ರೈಮಲ್ಲಿ ಬಂತು. ಅಮೆಝಾನ್ ಪ್ರೈಮಲ್ಲಿ ಬಂದಿದ್ದ ನಂತರ ನಮಗೆ ಸಿಕ್ಕ ರೆಸ್ಪಾನ್ಸ್ ಏನು ಅಂತಂದರೆ ಇಟ್ ವಾಸ್ ಲೈಕ್ ಗ್ರೇಟ್ ರೆಸ್ಪಾನ್ಸ್. ಅಂದರೆ ಯಾವ ಥರ ಅಂತಂದರೆ ಒಂದು ಹೊಸಬರ ಸಿನಿಮಾ ಟಾಪ್ 10 ಟಾಪ್ 5 ಹೋಗಿ ನಿಂತು. ಆ್ಯಂಡ್ ಪ್ರತಿಯೊಬ್ಬರೂ ಫೋನ್ ಮಾಡ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೇರಳ ಬೇರೆ ಬೇರೆ ಕಡೆಯಿಂದ ಎಲ್ಲ ಮೆಸೇಜ್ ಬರ್ತಾ ಇದೆ, ಅಂದರೆ ಸಿನಿಮಾ ನೋಡಿದ್ವಿ ಚೆನ್ನಾಗಿದೆ ಅಂತ. ನನಗೆ ಅವಾಗ ಅರ್ಥ ಆಯಿತು, ಒಂದು ಒಳ್ಳೆ ಸಿನಿಮಾ ಮಾಡೋದು ಅದಕ್ಕೆ ಭಾಷೆ ಗಡಿನೇ ಇಲ್ಲ, ಅದು ಪ್ಯಾನ್ ಇಂಡಿಯಾ ಅಂತ ಹೇಳೋದೇ ಬೇಡ, ಅದು ಆಟೋಮೆಟಿಕ್ಕಾಗಿ ಆಗುತ್ತೆ ಅಂತ ನನಗೆ ಅನ್ನಿಸ್ತು ಅದು. ಸೊ ಒಳ್ಳೆ ರೆಸ್ಪಾನ್ಸ್ ಸಿಕ್ತು OTTಲಿ. ಆ್ಯಂಡ್ ಅಗೇನ್ ಅದನ್ನು ಕಲರ್ಸ್ ಕನ್ನಡದವ್ರು ಬೈ ಮಾಡಿದ್ರು ಸಿನಿಮಾನ. ಆ್ಯಂಡ್ ಆ ಸಿನಿಮಾಗೆ ಏನು ಡಿಸರ್ವ್ಡ್ ಇತ್ತು ಅದು ಖಂಡಿತವಾಗ್ಲೂ ಎಲ್ಲ ಕಡೆ ಸಿಕ್ತು. ಬಟ್ ದುಃಖ ಏನು ಅಂದರೆ ಸುಮಾರು ಜನ ಅದನ್ನು ಟೆಲಿಗ್ರಾಮು ಮತ್ತು ಅಲ್ಲಿ ಇಲ್ಲಿ ಒಂದಿಷ್ಟು ಕಡೆ ನೋಡಿದ್ರು. ಕೆಲವರು ಹಣ ಕೂಡ ಕಳಿಸಿದ್ರು, ಒಳ್ಳೆ ಸಿನಿಮಾ ನೋಡಿದ್ದೀವಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಗೂಗಲ್ ಪೇಲಿ ಕಾಸು ಕೂಡ ಕಳಿಸಿದ್ರು. ಸೊ ಎಸ್, ಅದು ಆ ಜರ್ನಿ ಅಲ್ಲಿಗೆ ಅಂದರೆ ನಾನು ಮುಗಿಸ್ದೆ. ಆ ಗಣಿ BCom ಪಾಸ್ ಒಂದು ಒಳ್ಳೆ ಖುಷಿ ಕೊಟ್ಟಂಥ ಸಿನಿಮಾ ನನಗೆ. ಅದಾದಮೇಲೆ ನೆಕ್ಸ್ಟ್ ಸಿನಿಮಾ ಬಂದು ಗಜಾನನ ಆ್ಯಂಡ್ ಗ್ಯಾಂಗ್ ಅಂತ 2ನೇ ಸಿನಿಮಾ ಮಾಡಿದೆ. ಆ್ಯಂಡ್ ಅಗೈನ್ ಈ ಸತಿ ಏನು ಲೀಡ್ ಮಾಡಿಲ್ಲ ನಾನು, ಬರೀ ಒಂದು ಡೈರೆಕ್ಷನ್ ಮಾಡಿದೆ. ಆ್ಯಂಡ್ ಅದರಲ್ಲೊಂದು ಪ್ರೊಡ್ಯೂಸರ್ ಹೇಳಿದ್ರು ಅಂತ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೆ. ಆ್ಯಂಡ್ ಆ ಸಿನಿಮಾ ಆ್ಯಕ್ಚುಲಿ ಏನು ಅಂತಂದರೆ ಒಂದು ಒಳ್ಳೆ ಕಾಲೇಜ್ ನನ್ನ ನೆನಪುಗಳನ್ನ ಇಟ್ಕೊಂಡು ಮಾಡೋದಂಥ ಸಿನಿಮಾ. ಆ್ಯಂಡ್ ಅದು ಸ್ಟಾರ್ ಸುವರ್ಣಗೆ ತೊಗೊಂಡ್ರು ಆ ಸಿನಿಮಾನ. ಅದಾದಮೇಲೆ ನೆಕ್ಸ್ಟ್ ಸಿನಿಮಾ ಬಂದು ಆರಾಮ್ ಅರವಿಂದ್ ಸ್ವಾಮಿ ಅಂತ. ಅದನ್ನು ಆ್ಯಕ್ಚುಲಿ ಸಾಕು ಡೈರೆಕ್ಷನ್ ಓಕೆ, ಇವಾಗ ಸುಮಾರು ಜನ ಕೇಳ್ತಾ ಇದ್ದಾರೆ ಆ್ಯಕ್ಟಿಂಗ್ ಯಾವಾಗ ಮಾಡ್ತೀರಿ, ಆ್ಯಕ್ಟಿಂಗ್ ನಾನೇ ಲೀಡ್ ಮಾಡೋಣ ಅಂತ ಫುಲ್ಲು ಸ್ಟ್ರೆಚ್ಚಲ್ಲಿ ಕತೆ ಬರ್ಕೊಂಡೆ ಆರಾಮ್ ಅರವಿಂದ್ ಸ್ವಾಮಿನ. ಆ್ಯಂಡ್ ಪ್ರೊಡ್ಯೂಸರ್ ಹುಡುಕ್ತಾ ನನಗೊಂದು ಪ್ರಾಕ್ಟಿಕಲಿಟಿ ಅರ್ಥ ಆಗಿದೆ ಏನು ಅಂತಂದರೆ, ನೀನು ಎಷ್ಟೇ ಸಿನಿಮಾ ಮಾಡು ಏನೇ ಮಾಡು, ಅಗೇನ್ ಪ್ರೊಡ್ಯೂಸರ್ ಹುಡುಕೋದು ಬಂದು ಫ್ರೆಶರ್ ಆಗೇ ಹುಡುಕ್ಬೇಕು ನಾವು. ಅಂದರೆ ಈಗೇನೋ ಹಿಂದಿನ ಬ್ಯಾಕ್ಗ್ರೌಂಡಲ್ಲಿ ಆ ಸಿನಿಮಾ ಇದೆ, ಅಂಟಿಲ್ ಅನ್ಲೆಸ್ ಅದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗಿ ಕೋಟ್ಯಾಂತರ ರೂಪಾಯಿ ಕಲೆಕ್ಟ್ ಮಾಡಿಲ್ಲ ಅಂತಂದರೆ ಇವರನ್ ಬಿಗಿನರ್ ಅಗೈನ್, ಹೊಸಬನೇ ನೀನು ಅನ್ನೋ ಥರ ನನಗೆ ಅರ್ಥ ಆಯಿತು ಆ ಸಿನಿಮಾದಲ್ಲಿ. ಆ್ಯಂಡ್ ಈ ಜರ್ನಿಲಿ ನನಗೆ ಅರ್ಥ ಆಗಿದ್ದು ಸತ್ಯ ಅದು. ಆ್ಯಂಡ್ ಅಗೈನ್ ನಾನೇನು ಮಾಡಿದೆ, ಹುಡುಕ್ತಾ ಹೋದೆ. ಅದೇ ಟೈಮಲ್ಲಿ ಅನೀಶ್ ಅವರು ಈ ಥರದ ಕಥೆನ ಮಾಡಬೇಕು ಅಂತ ಹುಡುಕ್ತಾ ಇದ್ರು. ಆ್ಯಂಡ್ ಶ್ರೀಕಾಂತ್ ಅಣ್ಣ ಅಂತ ಒಬ್ರು ಇದ್ದಾರೆ, ಆ್ಯಂಡ್ ನಮ್ಮ ಪ್ರಶಾಂತ್ ರೆಡ್ಡಿ ಅವರು. ಸೊ ಕತೆ ನಾನು ಹೇಳಿದೆ ಅವ್ರಿಗೆ, ಅಂದರೆ ಅನೀಶ್ ಅವರು ಮಾಡ್ಬೋದು ಈ ಕಥೆನ ಅಂತ ಹೇಳಿದಾಗ ಅದು ಲಾಕ್ ಆಯಿತು. ಸೊ ಆರಾಮ್ ಅರವಿಂದ್ ಸ್ವಾಮಿ ಆಯಿತು. ಥಿಯೇಟ್ರಿಕಲ್ಲಿ ಒಂದು ಅಲ್ಟಿಮೇಟ್ ರೆಸ್ಪಾನ್ಸ್ ಬಂತು ಸಿನಿಮಾಗೆ ನನಗೆ. ಆ್ಯಂಡ್ ಈಗ
ಆ ಸಿನಿಮಾ ಇನ್ನೇನು ಸ್ವಲ್ಪ ದಿನಗಳಲ್ಲೇ OTT TVಲೆಲ್ಲ ಬರುತ್ತೆ. ಆ್ಯಂಡ್ ಅಗೈನ್ ಅದನ್ನು ಹೊರತುಪಡಿಸಿ ನೆಕ್ಸ್ಟು ನನಗೊಂದು ಆಸೆ ಇದ್ದಿದ್ದೇನು ಅಂತಂದರೆ, ಓಕೆ ಎಲ್ಲ ಮಾಡ್ತಾಯಿದ್ದೀನಿ, ಡೈಲಾಗ್ ರೈಟ್ರಾಗಿ ಮಾಡ್ತಾಯಿದ್ದೀನಿ, ಆ್ಯಕ್ಟ್ರಾಗಿ ಮಾಡಿದ್ದೀನಿ, ಪ್ರೊಡ್ಯೂಸ್ ಅಂದ್ಬಿಟ್ಟು ಇನ್ನೆಲ್ಲ ಮಾಡಿದ್ದೀನಿ. ಅಂದರೆ ಹಾಡುಗಳು ಬರೆದಿದ್ದೀನಿ. ನಾನು ಬರೆದಿದ್ದು ಫಸ್ಟ್ ಹಾಡು ಯಾಕೋ ಏನೂನೇ ಹಿಟ್ ಸಾಂಗ್ ಆ್ಯಕ್ಚುಲಿ. ಸೊ ಒಂದಿಷ್ಟು ಅನಿಸ್ತು ನನಗೆ, ಇಲ್ಲ ಲೀಡಾಗಿ ಮಾಡೋಣ ಮತ್ತೆ ಅಂತ ಅನಿಸಿದಾಗ ಯಾವ ಕತೆ ಮಾಡೋದು ಅಂತ ಡಿಫ್ರೆಂಟಾಗಿ ಯೋಚನೆ ಮಾಡ್ತಾ ಇದ್ದಾಗ ಅನಿಸಿದ್ದೇನು ಅಂದರೆ, ಗಣಿ BCom ಪಾಸಲ್ಲಿ ಎಂಡಲ್ಲಿ ನಿಮ್ಮ ಆಶೀರ್ವಾದ ಇದ್ದರೆ ಪಾರ್ಟ್ 2 ಹೇಳ್ತೀನಿ ಅಂತ ಮಾಡಿದ್ದೆ. ಆ್ಯಂಡ್ ಅಗೈನ್ ಯೂಟ್ಯೂಬ್ ಸರ್ಚ್ಗೆ ಹೋದಾಗಲೂ ಕೂಡ ಕೆಲವರು ಗಣಿ BCom ಪಾಸ್ 2 ಅಂತ ಹುಡುಕಿದ್ರು, ಸುಮಾರು ಜನ ಹುಡುಕ್ತಾಯಿದ್ರು. ಆ್ಯಂಡ್ ಸಿಕ್ಕಿದಾಗೆಲ್ಲ ಕೇಳ್ತಾಯಿದ್ರು 2 ಯಾವಾಗ ಬರುತ್ತೆ ಸರ್, 2 ಯಾವಾಗ ಬರುತ್ತೆ. ನಾನು ಅದೇ ಅಂದ್ಕೊಂಡೆ, ಅಂದರೆ ನಾನು ಮಾಡಿದ ಸಿನಿಮಾ ಬಂದದ್ದು 2019ರಲ್ಲಿ. ಈಗಲೂ ಕೂಡ ಆ ಸಿನಿಮಾ ಬಗ್ಗೆ ಕೇಳ್ತಾರೆ ಆ್ಯಂಡ್ ಅದೇ ಸಿನಿಮಾದಿಂದ ನಮ್ಮನ್ನು ಕಂಡುಹಿಡಿತಾರೆ ಅಂತಂದಾಗ ಆ ಸಿನಿಮಾಗೆ ನಿಜವಾಗ್ಲೂ ಅದೊಂದು ವ್ಯಾಲ್ಯೂ ಕ್ರಿಯೇಟ್ ಆಗಿದೆ ಅಂತ ನನಗೆ ಅವಾಗ ಫೀಲ್ ಆಯಿತು. ಆ್ಯಂಡ್ ಅಗೈನ್ ನಾವುಗಳು ಏನು ಮಾಡಿದ್ವಿ, ನನಗನ್ನಿಸ್ತು ಒಂದು ಲೈನ್ ಇತ್ತು ಆಲ್ರೆಡಿ, ಬಟ್ ಅದನ್ನು ನಾನು ಯಾವತ್ತೂ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಮಾಡಬೇಕು ಅಂತ. ಬಟ್ ನೆಕ್ಸ್ಟ್ ನಾನು ಲೀಡಾಗಿ ಮಾಡೋಂಗಿದ್ರೆ ಓಕೆ ಗುರು, ನನಗೊಂದು ಗಣಿ BCom ಪಾಸಿಂದನೇ ಹೆಸರು ಸಿಕ್ಕಿದೆ, ಗಣಿ BCom ಪಾಸ್ 2 ಇಂದನೇ ಅದು ಮತ್ತೆ ಸ್ಟಾರ್ಟ್ ಆಗಲಿ, ಆ್ಯಕ್ಟಿಂಗ್ ಕೆರಿಯರ್ ಮತ್ತೆ ಸ್ಟಾರ್ಟ್ ಆಗಲಿ ಅಂತ ಅನ್ನೋ ಕಾರಣಕ್ಕೆ ಗಣಿ BCom ಪಾಸ್ 2ನ ಸ್ಟಾರ್ಟ್ ಮಾಡಿದ್ವಿ. ಪ್ರಶಾಂತ್ ಶೆಟ್ಟಿ ಅವರು ಬಂದರು, ಅದಾದಮೇಲೆ ಪ್ರಶಾಂತ್ ರೆಡ್ಡಿ ಅವರು ಕೂಡ ಜಾಯ್ನ್ ಆದರು. ಸೊ ಇಬ್ಬರು ಕೊಲಾಬಲ್ಲಿ ಒಂದು ಪ್ರೊಡಕ್ಷನ್ಗೆ ಸ್ಟಾರ್ಟ್ ಆಯಿತು ಗಣಿ BCom ಪಾಸ್ 2. ಸ್ಕ್ರಿಪ್ಟ್ ಹಂತದಲ್ಲೇ ನನಗನ್ನಿಸ್ತು ಇದೊಂದು ಒಳ್ಳೆ ಎಂಟರ್ಟೈನರ್ ಆಗುತ್ತೆ. ಅಂದರೆ ಸ್ಟಾರ್ಟಿಂಗ್ ಫ್ರೇಮಿಂದ ಹಿಡಿದು ಎಂಡ್ ಫ್ರೇಮ್ವರೆಗೂ ನೀವು ನೋಡ್ತಾ ಇದ್ದರೆ ಒಂದು ಒಳ್ಳೆ ನಗುನೇ ಓಡ್ತಾ ಇರುತ್ತೆ. ಆ್ಯಂಡ್ ಈ ಕಥೆಯಲ್ಲಿ, ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಒಂದು ಸೀರಿಯಸ್ ಸಿಚುವೇಶನ್ನ ಹೇಳಿದ್ದೀನಿ. ಅಂದರೆ 90% ಯೂತ್ಸ್ ಕನೆಕ್ಟ್ ಆಗೋ ಸಿನಿಮಾ ಇದು. ಅಂದರೆ ಅಗೈನ್ ನೀವು ಸಿನಿಮಾ ನೋಡ್ತಾ ಪ್ರತಿ ಹೆಜ್ಜೆಲ್ಲೂ ಅನಿಸುತ್ತೆ ಇದು ನಾನೇ ಅಲ್ವಾ, ಇದು ನಂದೇ ಕತೆ ಅಲ್ವಾ ಅಂತ ಎಲ್ಲ ಹುಡುಗರಿಗೂ ಅನಿಸುತ್ತೆ, ಹುಡುಗಿರಿಗೂ ಅನಿಸುತ್ತೆ. ಒಂದೊಳ್ಳೆ ಕಾಲೇಜ್ ಅಂದರೆ ಕಾಲೇಜಿಂದ ಬಂದು ಏನು BCom ಮುಗಿಸಿ ಅಂತಲ್ಲ, ಆದರೆ ಎಲ್ಲವೂ ಗ್ರ್ಯಾಜುಯೇಷನ್ ಮುಗಿದ್ಮೇಲೆ ನೆಕ್ಸ್ಟ್ ಎಲ್ಲ ಸುಖವಾಗಂತೂ ಇರಲ್ಲ ಲೈಫು. ಸೊ ಅದನ್ನು ಒನ್ನಲ್ಲಿ ಏನು ಹೇಳಿದ್ದೆ, ಟೂಲ್ ಬಂದು ಇನ್ನೊಂದು ಬೇರೆ ವೆರೈಟಿಲಿ ಹೇಳಿದ್ದೀನಿ. ಆ್ಯಂಡ್ ಫ್ರೆಶ್ ಆಗಿ ನೋಡಿದ್ರು ಹೊಸ ಸಿನಿಮಾ ಥರ ಅನಿಸುತ್ತೆ ಇದು. ಸೊ ಇದು ಶುರುವಾಗಿದ್ದೆ ನನಗೆ ಒಂದು ಟೆಕ್ನಿಕ್, ಅಂದರೆ ಸ್ಕ್ರಿಪ್ಟು ಯೂಶ್ವಲಿ ಏನು ಅಂತಂದರೆ ಒಂದು ವರ್ಷನ್ ಫುಲ್ ಕಂಪ್ಲೀಟ್ ನಾನೇ ಬರ್ಕೊತೀನಿ. ಯಾಕೆ ಅಂತಂದರೆ ಕೆಲವ್ರು ಅಂತಾರೆ, ಅಂದರೆ ಟೀಮ್ ಬೇಕು ಕತೆಗೆ ಅದು ಇದಕ್ಕೆ ಅಂದಾಗ ಪ್ರತಿಯೊಂದಕ್ಕೂ ಫೈನಾನ್ಸ್ ಬೇಕು, ಟೀಮ್ ಅಲ್ಲ. ಫಸ್ಟು ದುಡ್ಡಿಲ್ಲ ಅಂತಂದರೆ ನಾನು ಏನು ಸ್ಟಾರ್ಟೇ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಯಾರನ್ನೋ ಹೋಗಿ ಅಪ್ರೋಚ್ ಮಾಡೋಕ್ಕಾಗಲ್ಲ, ಒಂದು ಟೀಮ್ ಕೂರ್ಸೋಕ್ಕಾಗಲ್ಲ. ಆ್ಯಂಡ್ ಪ್ರತಿ ಸತಿನೂ ಆ ಕಷ್ಟ ಅನುಭವಿಸ್ತಾ ನನಗನ್ಸಿದ್ದೇನು ಅಂದರೆ, ನೀನು ಏನಾದರೂ ಮಾಡಬೇಕು ಅಂತಂದರೆ ಇಲ್ಲಿ ನೀನೇ, ಇನ್ನೊಬ್ರು ಯಾರೂ ಇಲ್ಲ ಇಲ್ಲಿ. ಆ್ಯಂಡ್ ಅಗೇನ್ ನನಗೆ ಸುಮಾರು ಜನ ಅವಕಾಶ ಕೇಳ್ತಾರೆ. ಹೆಚ್ಚು ಅಂದರೆ ಒಬ್ಬ ನಿಮ್ಗೆ ಅವಕಾಶ ಕೊಟ್ಟರೆ ಹೀರೋ ತಮ್ಮನಾಗೋ ಅಣ್ಣನಾಗೋ ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಕೊಡ್ಬೋದೇ ಬಿಟ್ಟರೆ, ಹೀರೋ ಆಗಿ ಮಾಡಬೇಕು ಅಂತಂದರೆ ನೀವುಗಳೇ ಮಾಡಬೇಕು. ಅಂದರೆ ಏನಂತಂದರೆ ಅವಕಾಶಗಳ ದಾರಿನೇ ಇಲ್ಲ ಇಲ್ಲಿ, ನೀವೇ ಸೃಷ್ಟಿ ಮಾಡ್ಕೊಬೇಕು ಅವಕಾಶನ. ಆ್ಯಂಡ್ ಅಗೇನ್ ನನಗನ್ಸಿದ್ದು ಅದೇನೆ, ಪ್ರತಿ ಸತಿ ಈಗ ನನಗೆ ಯಾರೋ ಒಬ್ರು ಬಂದು ಬರ್ಕೊಡ್ತಾರೆ, ಯಾರೋ ಒಬ್ರು ಬಂದು ಸ್ಕ್ರೀನ್ ಪ್ಲೇ ಬರ್ಕೊಡ್ತಾರೆ, ಇದನ್ನು ನಾನು ಯಾವತ್ತೂ ನಂಬಲ್ಲ. ಸೊ ನಮ್ಮ ಹಾದಿ ನಾವೇ ಕಂಡ್ಕೊಬೇಕು ಅಂದಂಗೆ ಫಸ್ಟ್ ವರ್ಷನ್ ಆಫ್ ಸ್ಟೋರಿ ಕಂಪ್ಲೀಟ್ ನಾನು ಬರ್ಕೊಂಡಾದ್ಮೇಲೆ ಒಂದು ವರ್ಷನ್ ನಾಟಿಂಗ್ ಹೇಳಿದೆ. ಯಾಕಂದರೆ ನಮ್ಮದೆಲ್ಲ ಬಜೆಟ್ ಫ್ರೆಂಡ್ಲಿ. ಸೊ ಒಂದು ಟೀ ಕಪ್ಪಲ್ಲಿ ಡಿಸ್ಕಷನ್ ಮುಗಿದೋಗುತ್ತೆ. ಸೊ ಒಂದಂಗೆ ಟೀ ಕುಡಿತಾ ಒಂದು ವಾರ ಹಾಗೆ ಡಿಸ್ಕಷನ್ ಮಾಡ್ತಾ ಅಗೇನ್ ಇನ್ನೊಂದು ವರ್ಷನ್ ಟೌಂಡ್ ಅಪ್ ಮಾಡಿ, ಪ್ರತಿ ಡೈಲಾಗ್ ವರ್ಷನ್ಗಳನ್ನೆಲ್ಲ ಟೌಂಡ್ ಅಪ್ ಮಾಡಿ, ಆ್ಯಂಡ್ ಅಗೇನ್ ಎಲ್ಲ ಕಡೆ ನಗ್ತಾನೆ ಬರೀತಾ ಇದ್ದೀವಿ. ಯಾಕಂದರೆ ಯೂಶ್ವಲಿ ಏನು ಅಂದರೆ ನಾವೇ ಮಜಾ ಮಾಡದೆ ಬರೀದೇ ಇದ್ದಾಗ ಅದು ಜನಕ್ಕೆ ಮಜಾ ಅನಿಸಲ್ಲ. ನನಗೆ ಖುಷಿ ಕೊಡ್ಬೇಕು ಫಸ್ಟ್ ನನಗೆ ಖುಷಿ ಕೊಡ್ತು ಸಿನಿಮಾ. ಓವರಾಲ್ ಗಣಿ BCom ಫಸ್ಟು ತೃಪ್ತಿಯಾಗಿ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ನಂಗೆ ಸುಮಾರು ಜನ ಹೇಳ್ತಾರೆ ಅಪ್ಡೇಟ್ ಆಗಬೇಕು, ಬೇರೆ ಥರ ಫುಲ್ ಮಾಸ್ ಆಗಿ ತೆಗಿಬೇಕು, ಹಂಗೆ ತೆಗಿಬೇಕು. ನಾನು ಇದೇ ಹೇಳೋದು, ಅಪ್ಡೇಟ್ ಅನ್ನೋ ಹೆಸರಲ್ಲಿ ನಾವು ಮನೋರಂಜನೆಗೆ ಕೊಲ್ತಾ ಇದ್ದೀವಿ ಆ್ಯಕ್ಚುಲಿ. ಅಂದರೆ ಇದೊಂದು ಪ್ಯೂರ್ ಎಂಟರ್ಟೈನರ್ ಗುರು ಅಷ್ಟೇ. ಇದ್ರಲ್ಲಿ ನೀವು ಇದನ್ನ ಮೀರಿ ಏನು ಎಕ್ಸ್ಪೆಕ್ಟೇ ಮಾಡಬೇಡಿ. ಒಂದು ಒಳ್ಳೆ ನಕ್ಕೊಂಡು ಖುಷಿಯಾಗಿ ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ ಅನ್ನೋದು ನನ್ನ ತಲೆಯಲ್ಲಿತ್ತು, ಅಷ್ಟೇ ಮಾಡಿದೆ ನಾನು. ಅಂದರೆ ಇಲ್ಲೇನೋ ಬಾಂಬ್ ಹಾಕ್ಬೇಕು, ಇಲ್ಲೇನೋ ಫೈಟ್ ಮಾಡಬೇಕು, ಅದೆಲ್ಲ ನನ್ನ ತಲೆಯಲ್ಲಿ ಇಂಟೆನ್ಷನ್ ಇರಲಿಲ್ಲ. ಆ್ಯಂಡ್ ಬರೆದಾದ್ಮೇಲೆ ಒಂದು ಫುಲ್ ಕಂಪ್ಲೀಟ್ ವರ್ಷನ್ ಆದಮೇಲೆ ನಿಜ ಹೇಳಬೇಕು ಅಂದರೆ ಪ್ರೊಡ್ಯೂಸರ್ಗೆ ನಾನು ರಫ್ ವರ್ಷನ್ ಹೇಳಿದ್ದೆ ಬಿಟ್ಟರೆ ಈ ಕಂಪ್ಲೀಟ್ ಸ್ಕ್ರಿಪ್ಟ್ ವರ್ಷನ್ ನಾನು ಟೆಕ್ನಿಷಿಯನ್ಸ್ಗಳಿಗೆ ಅಷ್ಟೇ ಹೇಳಿದೆ. ಫಸ್ಟ್ ನಾನು ಈ ಕತೆ ಹೇಳಿದ್ದು ಬಂದು ನಮ್ಮ ಕ್ಯಾಮರಾಮನ್ ಸುಮಂತ್ಗೆ. ಕೇಳಿದ ತಕ್ಷಣ ಅವರು ಸಖತ್ತಾಗಿದೆ ಸರ್, ಸೂಪರ್ ಸರ್, ಸಖತ್ತಾಗಿದೆ ಸರ್ ಅಂತಾರೆ. ಅವ್ರು ಏನಂದರೆ ನಾನು ಮೋಸ್ಟ್ಲಿ ಎಲ್ಲದಕ್ಕೂ ಇವರು ಸಖತ್ತಾಗಿದೆ, ಸೂಪರಾಗಿದೆ ಅಂತ ಹೇಳ್ತಾರೆ ಅಂತ ನನಗೊಂದು ಡೌಟ್ ಇತ್ತು. ಬಟ್ ಆಮೇಲೆ ಶೂಟಿಂಗ್ ಹೋಗ್ತಾ ಗೊತ್ತಾಯಿತು ಚೆನ್ನಾಗಿಲ್ಲ ಸರ್, ಸರಿ ಬರ್ತಾ ಇಲ್ಲ ಸರ್. ಅಂದರೆ ಅವ್ರು ಏನು ಅಂತಂದರೆ ಚೆನ್ನಾಗಿಲ್ಲ ಅಂತ ನೇರವಾಗಿ ಹೇಳ್ಬಿಡ್ತಾರೆ. ಅಂದರೆ ಅಷ್ಟು ಒಂಥರ ಕಠೋರ ಮೈಂಡು. ಆಮೇಲೆ ಗೊತ್ತಾಯ್ತು ಓಕೆ ಹಂಗಂದ್ರೆ ಕತೆ ವರ್ಕ್ ಆಗಿದೆ ಅಂತ ಆಮೇಲೆ ಅನ್ಸಕ್ಕೆ ಶುರು ಆಯ್ತು ನನಗೆ. ಸೊ DOP ಆಗಿ ಅವರಾಯಿತು. ಆ್ಯಂಡ್ ಅಗೈನ್ ಟೆಕ್ನಿಷಿಯನ್ ಟೀಮ್ಗಳ ಬಗ್ಗೆ ಹೇಳ್ತಾ ಹೋಯ್ತು ಅಂದರೆ ಫಸ್ಟು ಪಿಲ್ಲರ್ಗಳನ್ನ ಸೆಟ್ ಮಾಡಬೇಕಲ್ವಾ. ಈಗ ಕ್ಯಾಮರಾಮ್ಯಾನ್ ಆಯಿತು, ಯೂನಿಟ್ ಅವ್ರು ಯಾರು ಅಂತ ಫಿಕ್ಸ್ ಮಾಡಾಯಿತು, ಎಲ್ಲ ಆರ್ಟಿಸ್ಟ್ಗಳು.
ಒಬ್ಬೇ ಒಬ್ಬರನ್ನ ಬಿಟ್ಟು ಐಶಾನಿ ಶೆಟ್ಟಿ ಅವರು ಅವ್ರು ಏನು ಅಂತಂದ್ರೆ ಅವ್ರದ್ದೇನೋ ಬೇರೆ ಕೆಲಸಗಳಿದ್ದರಿಂದ ನನಗೆ ಸಿನಿಮಾ ಸ್ಟಾರ್ಟ್ ಮಾಡಲೇಬೇಕಾಗಿದ್ದರಿಂದ ಇದಕ್ಕೆ ಹೃತಿಕಾ ಶ್ರೀನಿವಾಸ್ ಅವರು ಹೀರೋಯಿನ್ ಆಗಿ ಬಂದಿದ್ದಾರೆ. ಆ್ಯಂಡ್ ಅಗೈನ್ ಹಂಗಂದಿದ ತಕ್ಷಣ ಕಂಪ್ಲೀಟ್ ಸ್ಟೋರಿನೇ ಚೇಂಜ್ ಅಂತೆಲ್ಲ ಅನ್ಕೊಂಬೇಡಿ, ಸ್ಟೋರಿ ಕಂಟಿನ್ಯೂ ಆಗೇ ಇರುತ್ತೆ. ಫ್ರೆಶ್ ಆಗಿ ನೋಡಿದ್ರೆ ಹೊಸ ಕತೆ ಥರನೇ ಫೀಲ್ ಆಗುತ್ತೆ. ಆ್ಯಂಡ್ ವಿ ಎಸ್ ಸುರೇಶ್ ಅಂದರೆ ಅವ್ರದ್ದೊಂಥರ ಹೊಸ ಥರ ಕ್ಯಾರೆಕ್ಟ್ರು, ಪ್ರತಿ ಪಾತ್ರನೂ ಕಾಂಟ್ರಿಬ್ಯೂಟ್ ಮಾಡುತ್ತೆ ಈ ಸಿನಿಮಾದಲ್ಲಿ. ನೀವು ಅದು ನಿಮಗೆ ತೆರೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಅಂದರೆ ಯಾವ ಥರ ಫೀಲ್ ಇರುತ್ತೆ ಅಂತ. ಆ್ಯಂಡ್ ಅಗೇನ್ ಇದೆಲ್ಲ ಆಗ್ತಾ ಬಂತಲ್ವಾ, ಈ ಕ್ಯಾಸ್ಟಿಂಗ್ ಆಯಿತು ಅಂದರೆ ಕ್ಯಾಸ್ಟಿಂಗ್ನ ಫಿಕ್ಸ್ ಮಾಡಾದ್ಮೇಲೆ ನೆಕ್ಸ್ಟ್ DOP ಇವ್ರದ್ದೆಲ್ಲ ಫಿಕ್ಸ್ ಮಾಡಾದ್ಮೇಲೆ ಎಡಿಟ್ರ್ ಬಂದು ವಿಜೇತ್ ಆಗಿ ಸ್ಟಾರ್ಟ್ ಮಾಡಿದ್ರು ವರ್ಕ್ನ. ಎಲ್ರದ್ದು ಆಯಿತು ಅಂದರೆ ಈಗ ಎಲ್ಲ ಟೆಕ್ನಿಷಿಯನ್ಗಳಿಗೆಲ್ಲ ಅಡ್ವಾನ್ಸ್ ಆಯಿತು, ಸ್ಟಾರ್ಟ್ ಮಾಡಬೇಕು ಅಂತ ಆಯಿತು. ಅಗೇನ್ ಈಗ ಲೊಕೇಶನ್ಸ್ಗಳು, ಈಗ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ ಒಂದು ಸಿನಿಮಾ ಮುಗಿಸ್ತೀವಿ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಮುಗೀತಲ್ವಾ ಅಂತ. ಸೆಕೆಂಡ್ ಸಿನಿಮಾ ಮತ್ತೆ ಸ್ಟಾರ್ಟ್ ಮಾಡಿದಾಗ ಅದೇ ಪ್ರಾಸೆಸ್ಸು, ಅಗೇನ್ ಸ್ಕ್ರಿಪ್ಟ್ ಬ್ರೇಕ್ ಡೌನ್ಸು, ಆಮೇಲೆ ಈ ಲೊಕೇಶನ್ನು, ಎಲ್ಲ ಆರ್ಟಿಸ್ಟ್ಗಳ ಡೇಟ್ಸ್ ಮ್ಯಾಚ್ ಆಗಬೇಕು, ಪ್ರತಿಯೊಂದು ನೋಡಿಕೊಂಡು ನಾವು ಶೂಟ್ಗೆ ಹೋಗ್ಬೇಕಾಗತ್ತೆ. ಸೊ ಲೊಕೇಶನ್ಸ್ಗಳು ಇದರಲ್ಲಿ ಸುಮಾರು ಬೇಕಿತ್ತು, ಪಬ್ ಬೇಕಿತ್ತು, ಹಾಸ್ಪಿಟ್ಲ್ ಬೇಕಿತ್ತು, ಅಲ್ಲೆಲ್ಲ ಸಿಕ್ಕಾಪಟ್ಟೆ ಫನ್ನಿ ಈವೆಂಟ್ಸ್ಗಳಂತೂ ಆಗೋಗ್ಬಿಟ್ಟಿದೆ. ಅಂದರೆ ಈ ಲೊಕೇಶನ್ಗಳಲ್ಲೇ ಅಂದರೆ ಕೆಲವು ಟೈಮ್ ನಾವೆಲ್ಲ ಏನಾಗುತ್ತೆ ಅಂದರೆ ಒಂದು ಬಜೆಟ್ ಇಷ್ಟು ಅಂತ ಅಂದ್ಕೊಂಡಿರ್ತೀವಿ, ಆ ಬಜೆಟಲ್ಲಿ ಮಾಡ್ತಾ ನಮಗೊಂದಿಷ್ಟು ಕಷ್ಟಪಟ್ಟೆ ಲೊಕೇಶನ್ಗಳು ಹುಡುಕ್ತಾ ಇರ್ತೀವಿ, ಇಲ್ಲಿ ಅಂತ. ಅಲ್ಲೂ ಕೂಡ ಸಮಸ್ಯೆಗಳಾಗಿ ಒಂದು 2-3 ಅವರ್ ಹೋಗುತ್ತೆ ಗೊತ್ತಾ, ಅದನ್ನು ನಿಜವಾಗ್ಲೂ ತಡ್ಕೊಳಕ್ಕಾಗಲ್ಲ, ಅಷ್ಟು ಪೇಯ್ನ್ ಆಗುತ್ತೆ. ಆ ಪೇಯ್ನ್ಗಳು ಸುಮಾರು ಅನುಭವಿಸ್ಬಿಟ್ಟಿದ್ದೀವಿ ನಾವು. ಸೊ ಇಷ್ಟೆಲ್ಲ ಆಗ್ತಾ ಗಣಿ B.Com ಪಾಸ್ 1 ಡೇ ಶೂಟ್, 2nd ಡೇ ಶೂಟ್, ಪ್ರತಿದಿನ ಕಷ್ಟನೇ. ಅಂದರೆ ಎವ್ರಿ ಡೇ ಏನಾದರೂ ಒಂದು ಸಮಸ್ಯೆಗಳು ಚಿಕ್ಕ ಪುಟ್ಟ ಅದು ಹಾಗೇ ಆಗತ್ತದು. ಸೊ ಎಲ್ಲವನ್ನು ಮೀರಿ ಒಂದು 40 ಡೇಸ್ ಆಫ್ ಶೂಟ್ ಕಂಪ್ಲೀಟ್ ಆಗ್ತಾ ನಿಜವಾಗ್ಲೂ ಎಲ್ರಿಗೂ ಒಂದು ತೃಪ್ತಿ ಏನು ಅಂತಂದರೆ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ. ಎವ್ರಿ ಡೇ ಎಲ್ಲರೂ ಸೆಟ್ಟಿಗೆ ಬಂದು ಎಲ್ಲರೂ ಖುಷಿಯಿಂದ ಕೆಲಸ ಮಾಡಿ ಅದು ಗೊತ್ತಾಗುತ್ತೆ, ಸ್ಪಾಟಲ್ಲೇ ಒಂದು ಒಳ್ಳೆ ವೈಬ್ ಕೊಡುತ್ತೆ, ಹಿಟ್ ವೈಬ್ ಕೊಡುತ್ತೆ. ಅಂದರೆ ಚೆನ್ನಾಗಿ ಆಗ್ತಾ ಇದೆ, ಆ ವೈಬ್ ನನಗೆ ಗಣಿ B.Com ಪಾಸ್ ಟೂಲ್ ಸಿಕ್ತು ನನಗೆ. ಆ್ಯಂಡ್ ಖುಷಿಯಿಂದ ಕೆಲಸ ಮಾಡಿದ್ವಿ 40 ಡೇಸ್. ನಾನಾಗಲಿ, ನಾಟ್ಯ ಆಗಲಿ, ಆ್ಯಂಡ್ ನಮ್ಮ ಸೌರಭ್ ಅವರು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಆ್ಯಂಡ್ ಒಂದಿಷ್ಟು ಜನ ಹುಡುಗರು ಪಾಪ ಒಂದು 2 ಶೆಡ್ಯೂಲ್ ಬಂದು ಕೆಲಸ ಮಾಡಿದ್ರು, ಸಂದೇಶ್ ಅಂತ ಒಬ್ಬರು, ಆ್ಯಂಡ್ ಇನ್ನೊಬ್ಬರು ನನಗೆ ಹೆಸರು ನೆನಪಿಲ್ಲ, ಫೋಟೋ ಹಾಕಿರ್ತೀನಿ. ಸೊ ಇವರೆಲ್ಲ ಬಂದು ಆ್ಯಕ್ಚುಲಿ ಒಂದಿಷ್ಟು ಕೆಲಸ ಮಾಡಿಕೊಟ್ರು, ಮೇಕಪ್ಪು, ಪ್ರತಿ ಕಲಾವಿದರು ಅದ್ಭುತವಾಗಿ ಕೆಲಸ ಮಾಡಿಕೊಟ್ರು. ಅದಾದಮೇಲೆ ಮ್ಯೂಸಿಕ್ಕು ಯಾರಪ್ಪ ಅಂತ ಯೋಚನೆ ಮಾಡಿದಾಗ ಆನಂದ್ ರಾಜ್ ವಿಕ್ರಮ್ ಅಂತ ಅವರು ಆರಾಮ್ ಅರವಿಂದ್ ಸ್ವಾಮಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದರು. ತುಂಬ ಅದ್ಭುತ ಅನಿಸ್ತು ಅವ್ರ ಕೆಲಸ ನನಗೆ. ಮತ್ತು ಅಂದರೆ ಅನ್ನೋಟಿಸ್ಡ್ ಟ್ಯಾಲೆಂಟ್ ಅಂತ ಅನ್ನಿಸ್ತು, ಅಂದರೆ ಇನ್ನೂ ಡಿಸರ್ವ್ಡ್ ಇದ್ದಾರೆ ಅವರು ಅಂತ ನನಗೆ ಅಲ್ಲಿ ಫೀಲ್ ಆಗಿತ್ತು. ಸೊ ಗಣಿ B.Com ಪಾಸ್ 2 ಈ ಥರ ಸ್ಕ್ರಿಪ್ಟ್ ಹೇಳಿದೆ, ಆ್ಯಂಡ್ ಅಗೈನ್ ಅವ್ರು ಮ್ಯೂಸಿಕ್ ಮಾಡಿದ್ರು. ನಿಜ ಹೇಳ್ತೀನಿ, ಆ ಸಾಂಗ್ಸ್ ಬಿಡ್ತೀವಿ ಒಂದು 3 ಯೂಟ್ಯೂಬಲ್ಲಿ, 100% ಹೇಳ್ತೀನಿ ಒಂದು ಒಳ್ಳೆ ಹಿಟ್ ಆಗುತ್ತೆ ಆ ಸಾಂಗ್ಸ್ಗಳು ನೀವು ಸಪೋರ್ಟ್ ಮಾಡಿದ್ರೆ. ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ BGM ಕೂಡ ಅಲ್ಟಿಮೇಟ್ ಆಗಿ ಮಾಡಿದ್ರು. ಇಲ್ಲಿವರೆಗೂ ನಮ್ಮ ಸಿನಿಮಾದೊಂದು ಶೂಟಿಂಗ್ ಕುಂಬಳಕಾಯಿ ದಿನನೂ ಎಲ್ಲರೂ ಒಂದು ಒಳ್ಳೆ ವೈಬಲ್ಲಿ ಆರ್ಟಿಸ್ಟ್ಗಳೆಲ್ಲ ಖುಷಿಯಾಗಿ ಸೊ ಸಿನಿಮಾ ಮುಗಿಸಿದ್ವಿ. ಕುಂಬಳಕಾಯಿ ಆದಮೇಲೆ ಸೊ ಎಲ್ಲ ಕೆಲಸ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಈಗ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಮುಂದೆ ಬರುತ್ತೆ ಸಿನಿಮಾ. ಸೊ ನಾನು ಕೂಡ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ಥಿಯೇಟ್ರಲ್ಲಿ ನೀವು ವಿಜಿಲ್ ಹೊಡ್ಕೊಂಡು ನಕ್ಕೊಂಡು ಆ ಸಿನಿಮಾ ನೋಡೋದಕ್ಕೆ. ಯೂಶ್ವಲಿ ಏನಾಗಿದೆ ಅಂತಂದರೆ ಈಗ ಪ್ರತಿಯೊಬ್ಬರು ಹೇಳ್ತಾರೆ ಸಿನಿಮಾಗಳನ್ನ ಜನ ಥಿಯೇಟ್ರಲ್ಲಿ ಬಂದು ನೋಡಲ್ಲ ಅಂತ. ನನಗನ್ನಿಸ್ತಾ ಇದೆ ನಾವುಗಳೇ ಸುಮಾರು ತಪ್ಪುಗಳು ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ಒಬ್ಬ ಸಿನಿಮಾ ಮೇಕರೇ ಇನ್ನೊಬ್ಬ ಸಿನಿಮಾ ಮೇಕರ್ನ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಆ ಸಪೋರ್ಟೇ ನಮ್ಮ ಒಂದು ಆ ಸಿಸ್ಟಮ್ಮೇ ಇಲ್ಲಿ ನಮ್ಗಳಲ್ಲೇ ತಪ್ಪಿಟ್ಕೊಂಡು ಆಡಿಯನ್ಸ್ ಮೇಲೆ ಗೋಬೇಕು ಕೂರಿಸೋ ಪ್ರಯತ್ನ ಪ್ರತಿ ಸತಿ ನಡೀತಾ ಇರುತ್ತೆ. ಒಳ್ಳೆ ಸಿನಿಮಾ ಬಂದಾಗ ಜನ ಥಿಯೇಟ್ರಲ್ಲಿ ಬಂದು ನೋಡ್ತಾರೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಅಗೇನ್ ಅದನ್ನು ನಾನು ವಿಟ್ನೆಸ್ ಮಾಡಿದ್ದೀನಿ ಕೂಡ. ಫಸ್ಟ್ನೇ ಸಿನಿಮಾದಲ್ಲಿ ಹೌಸ್ಫುಲ್ ಶೋಸ್ಗಳನ್ನ ನೋಡಿದ್ದೀನಿ, ಆ್ಯಂಡ್ ಆರಾಮ್ ಅರವಿಂದ್ ಸ್ವಾಮಿಲಿ ಕೂಡ ಅದನ್ನು ವಿಟ್ನೆಸ್ ಮಾಡಿದ್ದೀನಿ. ಸೊ ಏನಂದರೆ ವೆರಿ ಸಿಂಪಲ್, ಅಂದರೆ ಯಾಕೆ ನಾನು ನಿನಗೆ ಸಪೋರ್ಟ್ ಮಾಡಬೇಕು, ಗಣಿ B.Com ಪಾಸ್ 2 ಟೀಮ್ಗೆ ಯಾಕೆ ಸಪೋರ್ಟ್ ಮಾಡಬೇಕು ಅಂತಂದರೆ ಒಂದು ನಮ್ಮ ಸಿನಿಮಾಗಳು ಗೆಲ್ಲೋದ್ರಿಂದ ನಮ್ಮ ಟೈರ್ ಆಫ್ ಅಂದರೆ ದೊಡ್ಡ ಸಿನಿಮಾಗಳಿಗೆ ಓಕೆ ಸಪೋರ್ಟ್ ಮಾಡೋಕ್ಕೆ ಒಂದು ಫ್ಯಾನ್ ಬೇಸ್ ಪ್ರತಿಯೊಂದು ಇರುತ್ತೆ. ಈ ಟೈರ್ ಆಫ್ ಸಿನಿಮಾಸ್ಗಳಿಗೆ ನೀವು ಸಪೋರ್ಟ್ ಮಾಡೋದ್ರಿಂದ ಏನಂತಂದರೆ ಒಂದಿಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಅಂದರೆ ಕನ್ನಡದ ಒಂದಿಷ್ಟು ಒಳ್ಳೆ ಮೇಕರ್ಸ್ಗಳಾಗಿರಲಿ, ಯಾರೋ ಒಬ್ಬ ದೂರದಲ್ಲಿ ನಿಂತ್ಕೊಂಡು ಕನಸು ಕಾಣ್ತಾ ಇರ್ತಾನೆ. ಸುಮಾರು 7 ವರ್ಷದಿಂದ ಬಂದರೆ ನಿಜವಾಗ್ಲೂ ನನಗೆ ಇಲ್ಲಿ ಯಾರೂ ಪರಿಚಯ ಇಲ್ಲ, ಒಂದು ಏನು ಸ್ಟಾರ್ಟ್ ಮಾಡಬೇಕು ಅಂತಲೂ ಗೊತ್ತಿಲ್ಲ, ಹೆಂಗೆ ಶುರು ಅನ್ನೋದು ಗೊತ್ತಿರಲಿಲ್ಲ. ಸೊ ಅಲ್ಲಿಂದ ಹಿಡಿದು ನಾನು ಪಟ್ಟಿರೋ ಶ್ರಮ ಇದೆಯಲ್ಲ ಇಲ್ಲಿವರೆಗೂ ಬರೋದಕ್ಕೆ ನಿಜವಾಗ್ಲೂ ಕೆಲವೊಂದು ಟೈಮ್ ನನ್ನ ಬಗ್ಗೆ ನನಗೆ ಪ್ರೌಡ್ ಆಗುತ್ತೆ, ಐ ಡಿಡ್ ಸಮಥಿಂಗ್ ಅಂತ. ಯಾಕಂತಂದರೆ ವಿತೌಟ್ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಅಂದರೆ ನನ್ನ ಫ್ಯಾಮಿಲಿಲೂ ಅಷ್ಟೇ ಯಾರು ಇಂಡಸ್ಟ್ರಿ ಆ ಥರದ್ದು ಯಾರೂ ಇಲ್ಲದೆ ನಾವುಗಳೇ ಬಂದು ಏನೋ ಮಾಡಿ ಇಲ್ಲಿವರೆಗೂ ಬಂದು ನಿಂತಿರೋದು ನಿಜವಾಗ್ಲೂ ನಿಮ್ಗಳ ಸಪೋರ್ಟಿಂದ. ಮೇಯ್ನ್ಲಿ ಟ್ರೋಲ್ ಪೇಜಸ್ಗಳು. ಸೊ ಅವ್ರುಗಳು ಏನು ಅಂತಂದರೆ ಈ ಸೀನ್ಸ್ಗಳನ್ನೆಲ್ಲ ಹಾಕಿ ವೈರಲ್ ಮಾಡಿದ್ರು. ಪಾಪ ಗಣಿ B.Com ಪಾಸ್ ಸಿನಿಮಾದು ಎಷ್ಟೋ ಕೆಲವು ಕಡೆ ನೋಡಿದೆ 3 ಮಿಲಿಯನ್ 4 ಮಿಲಿಯನ್. ಅಂದರೆ ಪಾಪ ಅವ್ರುಗಳಿಗೆ ಅಂದರೆ ಅವ್ರುಗಳಿಂದನೇ ನಾವುಗಳು ನಿಜವಾಗ್ಲೂ ಜನಗಳಿಗೆ ಫೇಸ್ಗಳನ್ನ ಇನ್ನು ತಲುಪಕ್ಕೆ ಹೆಲ್ಪ್ ಆಯ್ತು. ಆ್ಯಕ್ಚುಲಿ ನಿಜವಾಗ್ಲೂ ದುಡ್ಡಿಂದ ನೀನು ಪ್ರಮೋಟ್ ಮಾಡ್ತೀಯ ಅಂತ ಕೇಳಿದಾಗ
ಹೇಳಿದ್ರೆ ನನ್ನ ಆನ್ಸರ್ ನೋ. ಯಾಕಂತಂದರೆ ದುಡ್ಡು ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ಇಲ್ಲಿ ಪ್ರಮೋಟ್ ಮಾಡೋಕ್ಕಾಗಲ್ಲ. ಪ್ರತಿ ಸಿನಿಮಾಗಳು ದೇ ಆರ್ ಸ್ಪೆಂಡಿಂಗ್ 50 lakhs 1 crore ಫಾರ್ ದ ಪ್ರಮೋಷನ್. ಅಂದರೆ ಪ್ರತಿ ಸಿನಿಮಾದಲ್ಲೂ ಅಷ್ಟು ಲಕ್ಷ ಇಟ್ಟು ಪ್ರಮೋಟ್ ಮಾಡ್ತಾರೆ. ಆದರೂ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ನೀವುಗಳು ಹೆಂಗೆ ಮಾಡ್ತೀರಾ ಅಂತ ಪ್ರತಿಸ್ತಿದ್ದು. ನನಗೆ ಪ್ರಶ್ನೆ ಕೇಳಿದಾಗ ನನ್ನ ಉತ್ತರ ಇಷ್ಟೇ, ಒಳ್ಳೆ ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಅಗೈನ್ ನನ್ನ ಕೈಲಾದಷ್ಟು ನಾನು ಪ್ರಮೋಟ್ ಮಾಡ್ತೀನಿ. ಅದನ್ನು ಮೀರಿ ಯಾರೋ ಒಬ್ಬರು ನೋಡಿ ಇಷ್ಟ ಆಗಿ ಅವ್ರುಗಳು ಶೇರ್ ಮಾಡ್ತಾರಲ್ವಾ, ಈ ಮೌತ್ ಪಬ್ಲಿಸಿಟಿ ಅಂತಾರಲ್ವಾ, ಅದೇ ವರ್ಕ್ ಆಗೋದು ಇಲ್ಲಿ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಅಗೈನ್ ಎಲ್ಲ ಕಂಟೆಂಟ್ಸ್ಗಳು ಇನ್ನೇನು ಬರ್ತಾ ಹೋದಾಗ ನೀವುಗಳು ನಿಂತು ಇದನ್ನು ಸಪೋರ್ಟ್ ಮಾಡಬೇಕು. ಅಂದರೆ ಅದನ್ನು ನೋಡಿ ಇಷ್ಟಪಟ್ಟು ಶೇರ್ ಮಾಡಬೇಕು. ಈಗ ನನ್ನ ಕೈಲಾಗಿದ್ದು ನಾನು ಮಾಡ್ತಾ ಇದ್ದೀನಿ ಅಂದರೆ ನನಗೆ ಯಾವ್ದಾದ್ರು ಚೆನ್ನಾಗಿ ಅನಿಸಿದ್ದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಅದೊಂದು 10-20 ಸಾವಿರ ಜನ ನೋಡಿದ್ರು ನನ್ನ ಕಡೆಯಿಂದ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ನು. ಸೊ ಪ್ರತಿಯೊಬ್ಬ ಯಾರೆಲ್ಲ ಕನ್ನಡ ಕಲಾಭಿಮಾನಿಗಳೇನಿದ್ದೀರೋ ಪ್ರತಿಯೊಬ್ಬರು ನಾನು ನಿಮ್ಮ ರಿಕ್ವೆಸ್ಟ್ ಇಷ್ಟೇ, ಗಣಿ ಬಿಕಾಂಪಾಸ್ 2 ಅಂತ ಅಲ್ಲ, ಯಾವುದೇ ಒಂದು ಹೊಸಬ್ರು ಸಿನಿಮಾ ಆಗಿರಲಿ, ಒಂದಿಷ್ಟು ಒಳ್ಳೆ ಕೆಲಸಗಳು ಕಣ್ಣಿಗೆ ಬಿದ್ದಲ್ಲಿ ದಯವಿಟ್ಟು ಅದನ್ನು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂತಂದರೆ ನೀವು ಮಾಡೋ ಒಂದು ಈ ಚಿಕ್ಕ ಸಪೋರ್ಟ್ ಇದೆಯಲ್ವಾ, ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಈ ಕನ್ನಡ ಸಿನಿಮಾಗಳಿಗೆ ಮಲಯಾಳಂ ಸಿನಿಮಾಗಳು ಚೆನ್ನಾಗಿ ಆಗ್ತಾ ಇದೆ, ಡೂಯಿಂಗ್ ಗುಡ್ ಅಂತ ಇದ್ದಾರೆ. ಆ್ಯಂಡ್ ಅಗೈನ್ ಎಲ್ಲ ಕಡೆ ಕಷ್ಟ ಇದೆ, ದೂರದ ಬೆಟ್ಟ ನುಣ್ಣಿಗೆ ಅಲ್ಲೂ ಕೂಡ ಗೆಲ್ತಾ ಇರೋದು ಒಂದು 10 ಸಿನಿಮಾಗಳೇ. ನಮ್ಮಲ್ಲ 10 ಇಲ್ಲ ಅನ್ನೋದೇ ಈಗಿನ ಒಂದು ಪ್ರೆಸೆಂಟಲ್ಲಿ ಇರುವಂಥ ದುಃಖ. ಯಾಕಿಲ್ಲ ಅಂತಂದರೆ ಅಗೈನ್ ನಾನು ಹೇಳ್ದಂಗೆ ಸಪೋರ್ಟ್ ಸಿಸ್ಟಮ್ ಅನ್ನೋದು ತುಂಬ ಕೆಟ್ಟೋಗಿದೆ ಇವಾಗ. ಅಂದರೆ ನಂದು ಸಾಕು, ನಂದು ನಾನು ನೋಡ್ಕೋತೀನಿ ಅನ್ನೋ ಇದರಿಂದ ನನಗೆ ಆ್ಯಕ್ಚುಲಿ ಅಪ್ಪು ಸರ್ ಒಂದು ಮಾತು ಹೇಳಿದರು, ಏನು ಅಂತಂದರೆ ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರಬೇಕು ಅಂತ. ಆ್ಯಂಡ್ ಅಗೈನ್ ಅವ್ರ ಸಿನಿಮಾ ಏನಾದರೂ ನೋಡಿ ಇಷ್ಟ ಆದರೆ ಅವ್ರು ಫೋನ್ ಮಾಡಿಬಿಟ್ಟು ಪ್ರತಿಯೊಬ್ಬರಿಗೂ ಹೇಳ್ತಾಯಿದ್ರು, ಅಂದರೆ ಆರ್ಟಿಸ್ಟಿಗೆ ಫೋನ್ ಮಾಡ್ತಾಯಿದ್ರು ಆ್ಯಂಡ್ ಅಗೈನ್ ಅವ್ರು ಪೋಸ್ಟ್ ಮಾಡ್ತಾಯಿದ್ರು. ಅಂದರೆ ಈ ಒಂದು ಕಲ್ಚರ್ ಜಾಸ್ತಿ ಆಗಬೇಕು. ಈಗ ಸೆಲೆಬ್ರಿಟೀಸ್ನ ಬಿಟ್ಟು ನಿಜವಾದ ಸೆಲೆಬ್ರಿಟಿಗಳು ಅಂದರೆ ಕನ್ನಡ ಕಲಾಭಿಮಾನಿಗಳು. ಸೊ ನೀವುಗಳೇ ಈ ಸಿನಿಮಾನ ನೋಡಿ ಒಂದು ಎತ್ತರಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ ನಾನು ನಂಬಿದ್ದೀನಿ. ಸೊ ಆ ನಂಬಿಕೆಯಲ್ಲೇ ಇದುವರೆಗೂ ಪ್ರತಿದಿನ ಬೆಳಗ್ಗೆ ಎದ್ದು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ತಂಡ. ಸೊ ಗಣಿ ಬಿಕಾಂಪಾಸ್ 2 ಕಂಪ್ಲೀಟ್ ಸ್ಟೋರಿ ಹೇಳಿದ್ದೀನಿ ನಿಮಗೆ. ಅಂದರೆ ಕಂಪ್ಲೀಟ್ ಸ್ಟೋರಿ ಇನ್ ದ ಸೆನ್ಸ್ ಸಿನಿಮಾದ ಕತೆ ಹೇಳಿಲ್ಲ, ಅದನ್ನು ನಾನು ತೆರೆ ಮೇಲೆ ಹೇಳ್ತೀನಿ. ಸೊ OTT ಕಾಯ್ದೆ, ಥಿಯೇಟ್ರಲ್ಲೇ ಬಂದು ಈ ಸಿನಿಮಾ ನೋಡ್ತೀರಾ ಆ್ಯಂಡ್ ದೊಡ್ಡದಾಗಿ ಇದನ್ನು ಮೆರೆಸ್ತೀರಾ ಅಂತ ನಂಬಿದ್ದೀನಿ. ಸೊ ಇದೊಂದು ಚಿಕ್ಕ ಜರ್ನಿನ ನಾನು ನಿಮ್ಮ ಮುಂದೆ ಹೇಳಿದೆ, ನನ್ನೊಂದು ಜರ್ನಿನ ಆ್ಯಂಡ್ ಅಗೈನ್ ನಮ್ಮ ಗಣಿ ಬಿಕಾಂಪಾಸ್ 2 ಜರ್ನಿನ. ಸೊ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಮಗದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗೋದಕ್ಕೆ ಆ್ಯಂಡ್ ಇನ್ನಷ್ಟು ನಮ್ಮ ಕೆಲಸಗಳು ಇನ್ನಷ್ಟು ಮಾಡೋದಕ್ಕೆ ನೀವು ನಮಗೆ ಸ್ಫೂರ್ತಿಯಾಗಿ ನಿಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.